ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ ದಾಖಲಾತಿ ಪ್ರಾರಂಭ. ಚಿಂತಾಮಣಿ ನಗರದ ಎಂಜೆ ರಸ್ತೆಯ ಆದರ್ಶ ಚಿತ್ರಮಂದಿರದ ಹಿಂಭಾಗದಲ್ಲಿರುವ ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ 2026-27ನೇ ಸಾಲಿನ ಪ್ರೀಸ್ಕೂಲ್, ಎಲ್ಕೆಜಿ, ಯುಕೆಜಿ 1ನೇ ತರಗತಿಯಿಂದ 9ನೇ ತರಗತಿವರೆಗೂ ದಾಖಲಾತಿಗಳು ಪ್ರಾರಂಭವಾಗಿವೆ. ನಮ್ಮಲ್ಲಿ ಯೋಗ, ಕರಾಟೆ, ಡ್ಯಾನ್ಸ್, ಕ್ರೀಡೆ ಮುಂತಾದ ಪಠ್ಯೇತರ ಮತ್ತು ಸಹ ಪಠ್ಯೇತರ ಚಟುವಟಿಕೆಗಳ ತರಬೇತಿಯನ್ನು ನೀಡಲಾಗುತ್ತದೆ. ನಮ್ಮಲ್ಲಿ ಫ್ರೀ ಸ್ಕೂಲ್, ಲ್ಯಾಬ್, ಅಡ್ವಾನ್ಸ್ ಕಂಪ್ಯೂಟರ್ ಲ್ಯಾಬ್, ಡಿಜಿಟಲ್ ಕ್ಲಾಸ್ ರೂಮ್, ಅಡ್ವಾನ್ಸ್ ಸೈನ್ಸ್ ಲ್ಯಾಬ್ ಜೊತೆಗೆ ಪ್ರತಿದಿನ ಮಗುವಿನ ಶೈಕ್ಷಣಿಕ ಅಭಿವೃದ್ಧಿಗೆ ವಿಶೇಷವಾದ ಗಮನವನ್ನು ನೀಡಲಾಗುವುದು. ಮಕ್ಕಳಿಗೆ ಸುರಕ್ಷಿತ ವಾಹನ ಸೌಲಭ್ಯವನ್ನು ಸಹ ಒದಗಿಸಲಾಗುವುದು. ಒಮ್ಮೆ ಭೇಟಿ ಕೊಡಿ. ಪ್ರಗತಿ ಸಂಯುಕ್ತ ಪ್ರೌಢಶಾಲೆ, ಎಂಜೆ ರಸ್ತೆ, ಚಿಂತಾಮಣಿ. ಹೆಚ್ಚಿನ ವಿವರಗಳಿಗೆ 8776576567 ಮತ್ತು 9164976866 ಮೊಬೈಲ್ ಸಂಖ್ಯೆಗೆ ಸಂಪರ್ಕಿಸುವುದು. ವರ್ತಕ ಎಂಎಂಎಸ್ ಶ್ರೀನಿವಾಸ್ ನೇತೃತ್ವದಲ್ಲಿ ಎಂಕಾಂ ರ್ಯಾಂಕ್ ವಿಜೇತೆ ಅಂಜಲಿಗೆ ಸನ್ಮಾನ. ಚಿಂತಾಮಣಿಯ ಶ್ರೀನಿವಾಸ್ ಟ್ರೇಡಿಂಗ್ ಕಂಪನಿಯ ಮಾಲೀಕ ಮತ್ತು ಮಾಜಿ ಎಪಿಎಂಸಿ ನಿರ್ದೇಶಕರಾದ ಎಂಎಂಎಸ್ ಶ್ರೀನಿವಾಸ್ರವರ ನೇತೃತ್ವದಲ್ಲಿ ಚಿಂತಾಮಣಿ ನಗರದ ಎಪಿಎಂಸಿ ದವಸ ಧಾನ್ಯ ಮಾರುಕಟ್ಟೆಯಲ್ಲಿ ಇಂದು ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯ ನಡೆಸಿದ ಎಂಕಾಂ ಪರೀಕ್ಷೆಯಲ್ಲಿ 2ನೇ ರ್ಯಾಂಕ್ ಪಡೆದುಕೊಂಡ ನಗರದ ಸರ್ಕಾರಿ ಮಹಿಳಾ ಕಾಲೇಜಿನ ವಿದ್ಯಾರ್ಥಿನಿ ಡಿ ಅಂಜಲಿರವರನ್ನು ಆತ್ಮೀಯವಾಗಿ ಸನ್ಮಾನಿಸಿ ನೆನಪಿನ ಕಾಣಿಕೆಯನ್ನು ನೀಡಿ ಅಭಿನಂದಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ವರ್ತಕ ಹಾಗೂ ಶಿಡ್ಲಘಟ್ಟದ ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷ ಮೌಲಾರವರು, ಇಲ್ಲಿನ ಎಪಿಎಂಸಿ ದವಸ ಧಾನ್ಯ ಮಾರುಕಟ್ಟೆಯ ವ್ಯಾಪಾರಿಯಾದ ಆರ್ ದಯಾನಂದ್ ಸಾಗರ್ ಅವರ ಪುತ್ರಿಯಾದ ಡಿ ಅಂಜಲಿರವರು ಸರ್ಕಾರಿ ಕಾಲೇಜಿನಲ್ಲಿ ವ್ಯಾಸಂಗ ಮಾಡಿ 2ನೇ ರ್ಯಾಂಕ್ ಪಡೆದುಕೊಂಡಿರುವುದು ನಮ್ಮ ವರ್ತಕರಲ್ಲದೆ ಜಿಲ್ಲೆ ಮತ್ತು ತಾಲೂಕಿಗೆ ಕೀರ್ತಿ ತಂದುಕೊಟ್ಟಿರುವುದು ಸಂತಸ ವಿಚಾರ ಎಂದರು. ಸನ್ಮಾನ ಮಾಡಿರುವ ಉದ್ದೇಶ ಏನೆಂದರೆ, ಇತರೆ ವಿದ್ಯಾರ್ಥಿಗಳು ಸರ್ಕಾರಿ ಕಾಲೇಜಿನಲ್ಲಿ ಉನ್ನತ ವ್ಯಾಸಂಗ ಮಾಡಿ ಉತ್ತಮ ರ್ಯಾಂಕ್ ಪಡೆದುಕೊಂಡು ನಮ್ಮ ಜಿಲ್ಲೆ ಮತ್ತು ತಾಲೂಕು ಮತ್ತು ಕುಟುಂಬಕ್ಕೆ ಕೀರ್ತಿ ಹೆಚ್ಚಿಸುವ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳಲ್ಲಿ ಉತ್ತಮ ಮನೋಭಾವನೆ ಬೆಳೆಯಲು ಅರಿವು ಮೂಡಿಸುವ ಸಲುವಾಗಿ ಈ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವುದಾಗಿ ಹೇಳಿದರು. ಇನ್ನು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಎಪಿಎಂಸಿ ಮಾರುಕಟ್ಟೆಯ ವ್ಯಾಪಾರಿ ನಾಗರಾಜರವರು, ಮಾಜಿ ಎಪಿಎಂಸಿ ನಿರ್ದೇಶಕರಾದ ಎಂಎಂಎಸ್ ಶ್ರೀನಿವಾಸ್ ಅವರ ಅಧ್ಯಕ್ಷತೆಯಲ್ಲಿ ಇಂತಹ ಒಳ್ಳೆಯ ಕಾರ್ಯಕ್ರಮಗಳು ನಡೆಯುತ್ತಿರುವುದು ನಮಗೆಲ್ಲ ಸಂತಸ ಮತ್ತು ನಮ್ಮ ಕುಟುಂಬದ ಸದಸ್ಯರೊಬ್ಬರು ರ್ಯಾಂಕ್ ಪಡೆದುಕೊಂಡಿದ್ದನ್ನು ಗುರುತಿಸಿ ಅವರನ್ನು ಸನ್ಮಾನಿಸುತ್ತಿರುವುದು ಸಂತಸ ವಿಚಾರ ಎಂದರು. ಸಮಾರಂಭವನ್ನು ಉದ್ದೇಶಿಸಿ ಟೊಮೆಟೊ ವ್ಯಾಪಾರಿ ವೆಂಕಟಾಚಲಪತಿ, ಕೆಂಚಾರ್ಲಹಳ್ಳಿ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ನಾರಾಯಣಸ್ವಾಮಿ, ವಕೀಲ ಚಂದ್ರಶೇಖರ್ ಮಾತನಾಡಿ, ಮಾಜಿ ಎಪಿಎಂಸಿ ನಿರ್ದೇಶಕ ಎಂಎಂಎಸ್ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ಇತ್ತೀಚೆಗೆ ಯುಪಿಎಸ್ಸಿ ರ್ಯಾಂಕ್ ವಿಜೇತ ಡಾಕ್ಟರ್ ವರುಣ್ಗೌಡರನ್ನು ಇತ್ತೀಚೆಗೆ ಸನ್ಮಾನಿಸಿ ಗೌರವಿಸಿದ್ದರು. ಇಂದು ಎಂಕಾಂ ಪರೀಕ್ಷೆಯಲ್ಲಿ 2ನೇ ರ್ಯಾಂಕ್ ಪಡೆದ ಅಂಜಲಿಯನ್ನು ಸನ್ಮಾನಿಸುತ್ತಿರುವುದು ಸಂತಸ ವಿಚಾರ ಎಂದರು. ಈ ಸಂದರ್ಭದಲ್ಲಿ ಮಾಜಿ ಎಪಿಎಂಸಿ ನಿರ್ದೇಶಕರಾದ ಎಸ್.ಜಿ. ಶ್ರೀನಿವಾಸ್ ಮತ್ತು ಚಲನ್ನ, ಸಿ.ಎಂ. ಮೂರ್ತಿ, ಗ್ಯಾಸ್ ಮುರಳಿ, ಎಂಪಿಎಲ್ ವೆಂಕಟೇಶ್, ವಿಶ್ವನಾಥ್ ಗೌಡ, ಶಂಕರ್, ನಂದೀಶ್, ಶ್ರೀನಿವಾಸ್, ಟೊಮೆಟೊ ಹರೀಶ್, ಕರಪಲ್ಲಿ ಅಮ್ಜದ್, ಅಸ್ಮತ್, ಅನಿಲ್, ಸತೀಶ್, ಸುಮಂತ್, ರೈತ ಸಂಘದ ಸತ್ಯನಾರಾಯಣ್, ಪಿ.ಜಿ. ರಮೇಶ್, ಎಲ್.ಟಿ. ನರಸಿಂಹ, ಕೊಮರ್ಲಾ ಆನಂದ್, ನಾಗಪ್ಪ ಸೇರಿದಂತೆ ಅಂಜಲಿ ಕುಟುಂಬದ ಸದಸ್ಯರು ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ನಾನು ಬಿ ನಾಗರಾಜ್ ಅಂತ, ನನ್ನ ಪ್ರೀತಿಯ ಬ್ರಾಹ್ಮಣನಾದಂಥ ದಯಾನಂದ್ ಮತ್ತು ನಮ್ಮ ಭಾನುರೇಖಾ ಅವರ ಪ್ರೀತಿಯ ಮಗಳಾದಂತಹ ಅಂಜಲಿಗೆ ಈಗ ಒಂದು ಸರ್ಕಾರಿ ಕಾಲೇಜಿನಲ್ಲಿ ಓದಿ ಎಲ್ಲರಿಗೂ ಹೆಸರು ತರ್ತಕ್ಕಂಥ ಕೆಲಸ ಮಾಡಿದ್ದಾಳೆ. ಎಂಕಾಮಲ್ಲಿ 2nd ರ್ಯಾಂಕ್ ಬಂದವಳೆ, ಸೆಕೆಂಡ್ ರ್ಯಾಂಕ್ ಬಂದಿದ್ದಾಳೆ. ಆದ್ದರಿಂದ ಈ ಒಂದು ಸಮಾರಂಭಕ್ಕೆ ಇಷ್ಟೊಂದು ಜನ ಸೇರಬೇಕಂದ್ರೆ ಅಷ್ಟೊಂದು ಈಸಿ ಆಗಲ್ಲ. ನಮ್ಮ ಸಾಹೇಬರು ಸೇರಿ ಇವರ ನಮ್ಮ ಎಂಎಂಎಸ್ ಶ್ರೀನಿವಾಸ್ ಅವರ ಅಧ್ಯಕ್ಷತೆಯಲ್ಲಿ ಇಷ್ಟೊಂದು ಜನ ಎಲ್ಲ ಅವ್ರವ್ರ ಕೆಲಸ ಕಾರ್ಯಗಳಾಗಿರುವಂಥ ವ್ಯಾಪಾರಸ್ಥರು ಮತ್ತು ಸಾಹೇಬರು ಕೂಡ ಸ್ಟೇಷನ್ನಿಂದ ಸರ್ಕಲ್ ಸಾಹೇಬರಾದಂಥ ನಾರಾಯಣಸ್ವಾಮಿ ಅವರು ಕೂಡ ಈ ಒಂದು ಇದಕ್ಕೆ ಈ ಒಂದೇ ಸನ್ಮಾನ ಅಲ್ಲ, ಎಲ್ಲ ಸರ್ಕಾರಿ ಅಧಿಕಾರಿಗಳನ್ನ ನಮ್ಮ ಶ್ರೀನಿವಾಸ್ ಕರೆಸಿ ಇದೇ ಥರ ಸಮಾರಂಭಗಳು ಮಾಡ್ತಾರೆ. ಆದರೆ ಇವರು ಮಾಡೋದ್ರಲ್ಲಿ ಮುಖ್ಯವಾಗಿ ನಮ್ಮ ಅಂಜಲಿ, ನಮ್ಮ ಅಮೂಲ್ಯ ಅವ್ರಿಗೆ ಮಾಡಿರೋದು ನಮಗೆಲ್ಲ ಇಡೀ ನಮ್ಮ ಕುಟುಂಬಕ್ಕೆ ಬಹಳ ಬಹಳ ಸಂತೋಷ. ನಮ್ಮ ಕುಟುಂಬಗಳಲ್ಲಿ ಇದೇ ಮಗು ಮೊದಲ ಸಾರಿಯಾಗಿ 2ನೇ ರ್ಯಾಂಕ್ ಬಂದಿರತಕ್ಕಂಥ ಹುಡುಗಿ ಅಂಜಲಿ, ಶಿ ಈಸ್ ವೆರಿ ಗ್ರೇಟ್. ನಮಗೆಲ್ಲ ಹೆಮ್ಮೆ ತರ್ತಕ್ಕಂಥ ವಿಷಯ. ಅದರಿಂದ
ಈ ಒಂದು ಸಮಾರಂಭದಲ್ಲಿ ನಾನು ಮಾತಾಡೋಕ್ಕೆ ಅವಕಾಶ ಕೊಟ್ಟಂತ ನಮ್ಮ ಶ್ರೀನಿವಾಸಿಗೆ ನಾನು ಕೃತಜ್ಞ. ಅಲ್ಲದೆ ನನ್ನ ಮಗುಗೆ ನಾನೇ ಸಮಾರಂಭ ಮಾಡೋದ್ರಲ್ಲಿ ಏನಿದೆ, ಆದರೂ ನಮ್ಗೆ ಮಾತಾಡಬೇಕು ಅಂತ ಒಂದು ಉತ್ಸಾಹದಿಂದ ನಾನು ಈ ಸಮಾರಂಭದಲ್ಲಿ ನಮ್ಮ ಮಗು ಪರವಾಗಿ ನಾನು ಮಾತಾಡೋಕ್ಕೆ ಅವಕಾಶ ಕೊಟ್ಟಂಥ ಶ್ರೀನಿವಾಸ್ಗೆ ಭಾಳಷ್ಟು ಚಿರಋಣಿ. ನಮ್ಮ ಚಿಂತಾಮಣಿ ನಮ್ಮ ಹೆಣ್ಮಗು ಕುಮಾರಿ ಅಂಜಲಿ ಅವರು ನಮ್ಮ ಸ್ನೇಹಿತರ ಮಗಳು. ಆ ಮಗು ಈಗ MCOMಲ್ಲಿ ನಮ್ಮ ತಾಲೂಕು ನಮ್ಮ ಯೂನಿವರ್ಸಿಟಿಗೆ 2ನೇ ರ್ಯಾಂಕ್ ಬಂದಿರೋದು ನಮಗೆ ಹೆಮ್ಮೆ ವಿಚಾರ. ಸೊ ಅಮ್ಮನಿಗೆ ಕಂಗ್ರ್ಯಾಚುಲೇಷನ್ ಹೇಳ್ತಾ ನಮಗೆ ಒಳ್ಳೆಯದಾಗಲಿ ಅಂತ. ಸ್ನೇಹಿತರಾದಂತಹ ದಯಾನಂದ್ ಅವರ ಪುತ್ರಿ ಅವರು ರಾಜ್ಯಕ್ಕೆ 2ನೇ ರ್ಯಾಂಕು ಯೂನಿವರ್ಸಿಟಿ ಇದು 2ನೇ ರ್ಯಾಂಕ್ ಬಂದವರೆ. ಇವಾಗ ನಮಗೆ ಒಂದು ಸಂತೋಷದ ಸುದ್ದಿ ಏನಂದರೆ ಅವರು ಇಷ್ಟು ಪ್ರತಿಭೆಯಾಗಿ ನಮ್ಮ ತಾಲೂಕಿಗೆ ಒಂದು ಹೆಸರು ತಂದುಕೊಟ್ಟು ಇದು ಎಲ್ರಿಗೂ ಒಂದು ಮಾದರಿಯಾಗಲಿ. ಶಿಡ್ಲಘಟ್ಟ ತಾಲೂಕು, ಚಿಂತಾಮಣಿ, ಶಿಡ್ಲಘಟ್ಟ, ಕೋಲಾರ ಸ್ಟೇಟ್ಗೆ ಒಂದು ಇದು ಮಾದರಿಯಾಗಿ, ಅದರಲ್ಲೂ ಒಂದು ವಿಶೇಷತೆ ಏನಂದರೆ ಸರ್ಕಾರಿ ಶಾಲೆಯಲ್ಲಿ ಓದಿ ಇಂಥ ಪ್ರತಿಭಾವಂತರು ಉದ್ಮೆ ಆಗೋದು ಬಹಳ ಅಪರೂಪ. ಇದೇ ನಮ್ಮ ಒಂದು ಇವತ್ತು ಜ್ಞಾಪಕ ಬರುತ್ತೆ. ನಾನು ವಿಶ್ವೇಶ್ವರಯ್ಯ ಅವರು ಮುದ್ದೇನಹಳ್ಳಿಯಲ್ಲಿ ಓದಿ ನಮ್ಮ ರಾಜ್ಯಕ್ಕೆ ಒಂದು ಇತಿಹಾಸದಲ್ಲಿ ಅವರ ಪುಟದಲ್ಲಿ ಸೇರಿದ್ದಾರೆ. ಅಂತಹ ಇತಿಹಾಸದಲ್ಲಿ ಇವರು ಸೇರ್ತಾರೆ ಮುಂದಿನ ವರ್ಷಗಳಲ್ಲಿ ಅಂತೇಳಿ ನಾನೊಂದು ಆಶಾಭಾವನೆ ಇಟ್ಟುಕೊಂಡು ನಾವು ಈ ಚಿಕ್ಕದಾಗಿ ಸಮಾರಂಭವನ್ನು ಕಾರ್ಯಕ್ರಮ ಅಂದ್ಕೊಂಡಿದ್ದ ಉದ್ದೇಶ ಏನಂದರೆ ಇದು ಎಲ್ರಿಗೂ ನಿಮ್ಮ ಮಾಧ್ಯಮಗಳ ಮುಖಾಂತರ ಎಲ್ರಿಗೂ ಒಂದು ಅವೇರ್ನೆಸ್ ಆಗಿ ಪ್ರತಿಯೊಬ್ಬರೂ ಇದರಲ್ಲಿ ಮುಂದೆ ಬಂದು ನಾನು ಓದಬೇಕಂತ ಒಂದು ಮನೋಭಾವ ಬೆಳೆಸ್ಕೊಳ್ಳಿ. ಅವ್ರಿಗೂ ಒಂದು ಸರ್ಕಾರಿ ಶಾಲೆಗಳಲ್ಲಿ ಸೇರಿಸಲಿ. ಎಲ್ಲರೂ ಬಡ ಮಕ್ಕಳು, ಶ್ರೀಮಂತರು ಎಲ್ಲ ಇದು ಮುಂದಿನ ದಿನಗಳಲ್ಲಿ ಸರ್ಕಾರವನ್ನು ಇದರ ಬಗ್ಗೆ ಎಚ್ಚೆತ್ತುಕೊಂಡು ಸರ್ಕಾರಿ ಶಾಲೆಗಳಿಗೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಕೊಟ್ಟು ಬಡ ಮಕ್ಕಳಿಗಾಗಲಿ ಶ್ರೀಮಂತರಿಗಾಗಲಿ ಒಂದು ಪಾಲಿಸಿಯನ್ನು ಮಾಡಲಿ ಅಂತ ಹೇಳ್ತಾ ನನಗೆ ಒಂದು ಸಂತೋಷವನ್ನು ಮಾಡಿ ಈ ಕಾರ್ಯಕ್ರಮವನ್ನು MMS ಶ್ರೀನಿವಾಸ್ ಅವರ ಮುಖಾಂತರ ನಾವು APMCಯಲ್ಲಿ ನಮಗೆ ಚಿರಪರಿಚಿತರು, ನಮ್ಮ ಸ್ನೇಹಿತರಾದಂಥ ದಯಾನಂದರ ಪುತ್ರಿಯವರು ಈ ಥರ ಆಗಿದೆ ಅಂದರೆ ನಮಗೂ ಒಂದು ಹೆಮ್ಮೆಯ ವಿಷಯ. ಅದರಿಂದ ಅವ್ರಿಗೂ ಒಂದು ಶುಭಾಶಯನ್ನು ತಿಳಿಸುತ್ತಾ ಪುಟ್ಟ ಭಾಷಣ ಏನು ಈ ದಿನ ನಮ್ಮ APMC ವರ್ತಕರ ಸಂಘದಿಂದ MMS ಅವರು ಒಂದು ನೇತೃತ್ವದಲ್ಲಿ ಎಲ್ಲ ನಮ್ಮ TSP ಹರೀಶ್ ಅವರು, ನಮ್ಮ ದಯಾನಂದ ಮಗಳು ಅಂಜಲಿ ಅವರು ನಮ್ಮ ಬೆಂಗಳೂರು ನಾರ್ತ್ ಯೂನಿವರ್ಸಿಟಿಯಿಂದ ಒಂದು 30 ಕಾಲೇಜಿಗೆ 30ರಿಂದ 40 ಕಾಲೇಜಿಗೆ 2ನೇ ರ್ಯಾಂಕ್ ಬಂದಿದ್ದಾರೆ. ಇದು ನಮ್ಮ ಚಿಂತಾಮಣಿಗೆ ಒಂದು ತಾಲೂಕಿಗೆ ಒಂದು ಹೆಮ್ಮೆಯ ವಿಷಯ. ಇದು ಸರ್ಕಾರಿ ಶಾಲೆಯಲ್ಲಿ, ಅದು ಅನುದಾನಿತ ಅಲ್ಲ, ಸರ್ಕಾರಿ ಶಾಲೆಯಲ್ಲಿ ನಮಗೆ ನಮ್ಮ ಬಲಿಜ ಸಂಘದವರಿಂದ ಮಾಡಿದ್ದಾರೆ. ಇವಾಗ ಇನ್ನೂ ಒಂದು ಮಾಡಬೇಕು. ಇವರು ನಮ್ಮ MSc ಅವರು APMCಯಿಂದ ಮಾಡ್ತಾಯಿದ್ದಾರೆ. ನಾವು ಇನ್ನೊಂದು ಮಾಡಬೇಕು. ನಮಗೆಲ್ಲ ಖುಷಿಯಾಗಿದೆ.